ಇವತ್ತು ನಾವು ಯರಗಟ್ಟಿ, ಸೌಂದತ್ತಿ ಹಾಗೂ ರಾಮದುರ್ಗ ತಾಲೂಕುಗಳಿಗೆ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇದ್ದೀವಿ. ಎಲ್ಲ ಅಧಿಕಾರಿ ಮಿತ್ರರು ನಾವೆಲ್ಲರೂ ಜೊತೆನಲ್ಲಿದ್ದೀವಿ. ಆಲ್ರೆಡಿ ಹೆಸರು ಕಾಳು ಮತ್ತೆ ಉದ್ದು ಏನಿದೆ ಅದು ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ನಾವು ಈಗಾಗಲೇ ರಿಪೋರ್ಟ್ ತರಿಸ್ಕೊಂಡು ಮಿಡ್ ಸೀಸನ್ ಅಡ್ವರ್ಸಿಟಿನೂ ಡಿಕ್ಲೇರ್ ಮಾಡಿದ್ದೀವಿ. ಅಂದರೆ ಆಲ್ರೆಡಿ ಡ್ಯಾಮೇಜ್ ಆಗಿದೆ, 21,000 ಹೆಕ್ಟೇರ್ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾದ ನಂತರ ರಿಪೋರ್ಟ್ ಮಾಡಿಕೊಂಡು ಎಲ್ಲ ಪ್ರಾಸೆಸ್ ಮಾಡಿ ಇನ್ನೊಂದು 2-3 ವಾರದ ಒಳಗಡೆ ಎಲ್ಲ ಫೈಲ್ ಪ್ರಾಸೆಸ್ ಮಾಡ್ತೀವಿ. ಆ್ಯಂಡ್ 25% ಪರಿಹಾರ ತಕ್ಷಣ ರೈತರಿಗೆ ಸಿಗೋ ರೀತಿನಲ್ಲಿ ಪ್ರತಿ ಎಕರೆಗೆ ಒಂದು 2,500 ರೂಪಾಯಿ ಏನೋ ಸಿಗುತ್ತೆ, ಅದನ್ನು ಅಟ್ಲೀಸ್ಟ್ ಕೊಡೋಣ ಅಂತ ಹೇಳಿ ಈ ಒಂದು ಕೆಲಸವನ್ನು ಮಾಡಿದ್ದೀವಿ. ಅದಾದ ನಂತರ 2 ವಾರದಿಂದ ಈ ಪ್ರಾಂತದಲ್ಲಿ ಮಳೆ ಆಗಲಿಲ್ಲ. ಇನ್ನೊಂದು ವಾರ ಇದೇ ಥರ ಸಿಚುವೇಶನ್ ಇದೆ ಅಂದರೆ ಆವಾಗ ನಾವು ಬರ ಘೋಷಣೆ ಮಾಡಬೇಕಾಗುತ್ತೆ. ಸೊ ವೀಕ್ಷಣೆ ಮಾಡ್ತಾ ಇದ್ದೀವಿ. ಈಗ ಶೇಂಗಾ ಇರ್ಬೋದು, ಮೇಜ್ ಇರ್ಬೋದು, ಕಬ್ಬು ಇರ್ಬೋದು, ಎಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಲಿಸ್ಟ್ ಮಾಡ್ತೀವಿ. ಡ್ರೌಟ್ ಡಿಕ್ಲೇರ್ ಮಾಡಬೇಕಂದ್ರೆ ಸಿಚುವೇಶನ್ ನೋಡಿಕೊಂಡು ಮಳೆ ಎಷ್ಟಾಗಿದೆ ಅದರ ಪ್ರಮಾಣ ಏನಿದೆ ನೋಡಿಕೊಂಡು ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾಗುತ್ತೆ. ಆ ವರದಿಯನ್ನು ಸಲ್ಲಿಸ್ತೀವಿ ಆ್ಯಂಡ್ ರೈತರಿಗೆ ಅನುಕೂಲ ಮಾಡೋ ರೀತಿನಲ್ಲೇ ನಾವು ಈ ಕೆಲಸವನ್ನು ಮಾಡ್ತೀವಿ. ರೈತರು ಹೇಳ್ತಾ ಇರುವಂತದ್ದು ಈಗ ನೀವು 2,500 ಕೊಡ್ತೀವಿ ಅಂತ ಹೇಳ್ತಾ ಇರೋದು ಎಕರೆಗೆ, ಆದ್ರೆ ಅವರು 15-20 ಸಾವಿರ. ಹೌದು, ನೀವು ಹೇಳ್ತಾ ಇರೋದು ಸರಿ ಇದೆ. ಇಷ್ಟೆಲ್ಲ ಆದ್ರೆ ನಮ್ಮ ಅಂದ್ರೆ ಕುಟುಂಬ ಏನಿರ್ತಾವ ಬಹಳ ಸಿಂಪಲ್. ಏನು 2,500 ರೂಪಾಯಿ ಇದೆ ಅದು ಬರೀ 25% ಕಾಂಪನ್ಸೇಷನ್. ಅಟ್ಲೀಸ್ಟ್ ಅಷ್ಟು ತಕ್ಷಣ ಅವ್ರ ಕೈಗೆ ಮುಟ್ಬೇಕಂತ ಹೇಳಿ ನಾವು ಈ ಕೆಲಸ ಮಾಡ್ತೀವಿ. ಅದಾದ ನಂತರ ರಿಮೈನಿಂಗ್ 75% ಬಂದೇ ಬರುತ್ತೆ, ಅಂದರೆ 10,000 ರೂಪಾಯಿ ಬರುತ್ತೆ. ನಾವು ಅರ್ಲಿ ಸೋಯಿಂಗ್ ಮಾಡಿದ ನಂತರ ನಾವು ಹೇಳ್ತಾ ಇದ್ದೀವಿ, ಈಗ ಇದರ ಮೇಲೆ ಫರ್ಟಿಲೈಸರ್ ಹಾಕಬೇಡ, ಪೆಸ್ಟಿಸೈಡ್ ಹಾಕಬೇಡ, ಈಗ ಇದು ಡ್ಯಾಮೇಜ್ ಆಗಿದೆ, ಇದನ್ನು ಬಿಟ್ಬಿಡು ಅಂತ ಹೇಳ್ತಾ ಇದ್ದೀವಿ. ರೈತರು ಅದನ್ನು ಕೇಳ್ತಾ ಇದ್ದಾರೆ. 10,000 ಏನಿದೆ ಅಟ್ಲೀಸ್ಟ್ ನೋ ಲಾಸ್ ನೋ ಪ್ರಾಫಿಟ್ ರೇಂಜಲ್ಲಿ ಅದು ಮ್ಯಾನೇಜ್ ಆಗುತ್ತೆ. ಮಾಡಬಾರ್ದು. ರೈತರು ಪಾಪ ಟೆನ್ಷನ್ ತಗೋಬಾರ್ದು. ಈಗ ಇಡೀ ಸರ್ಕಾರ, ಇಡೀ ಜಿಲ್ಲಾಡಳಿತ ಫೀಲ್ಡ್ಗೆ ಬಂದಿದೆ, ನಾವು ನೋಡ್ತಾ ಇದ್ದೀವಿ, ಪರಿಹಾರ ಸಿಗುತ್ತೆ. ಸೊ ಈ ಮಧ್ಯದಲ್ಲಿ ಟೆನ್ಷನ್ ತಗೊಂಡು ಎಲ್ಲೋ ದನಗಳನ್ನು ಮಾರೋದು ಮಾಡಿದೀವಿ ಅಂದರೆ ಭಾಳ ತೊಂದರೆ ಆಗುತ್ತೆ. ಮಾಡಬೇಡ, ಸ್ವಲ್ಪ ವೆಯ್ಟ್ ಮಾಡಿ. ಈಗ ಇನ್ನೊಂದು 10-20 ದಿವಸದ ಒಳಗಡೆ ಕ್ಲಾರಿಟಿ ಸಿಗುತ್ತೆ, ನಾವು ಪರಿಹಾರವನ್ನು ಘೋಷಣೆ ಮಾಡ್ತೀವಿ. ಅಂದ್ರೆ ಇನ್ನೊಂದು 1 ವಾರ ಕಳೆದಾದ ನಂತರ ಒಂದ್ ವೇಳೆ ಮಳೆ ಆಗದೆ ಇದ್ರೆ ಅವ್ರಿಗೆ ಬರತಕ್ಕಂತ ಪರಿಹಾರ ತಾವು ಮತ್ತೆ ಹೇಳ್ತೇನೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 2 ವಾರ ಮಳೆ ಆಗ್ಲಿಲ್ಲ, ಕೊರತೆ ಇದೆ, 30% ಕೊರತೆ ಇದೆ ಆಗಸ್ಟ್ ಮೊದಲನೇ 2ನೇ ವಾರದಲ್ಲಿ. 3ನೇ ವಾರನೂ ಹಂಗೆ ಇದೆ ಅಂದ್ರೆ ಪರಿಸ್ಥಿತಿ, ಆವಾಗ ಬರ ಘೋಷಣೆ ಮಾಡ್ಲಿಕ್ಕೆ ಆಗುತ್ತೆ. ಆಸ್ ಪರ್ ಲಾ, ಕಾನೂನು ಪ್ರಕಾರ ಬರ ಘೋಷಣೆ ಮಾಡಬೇಕು, ಅದನ್ನು ನಾವು ಮಾಡ್ತೀವಿ.